ಇನ್ನು ಸಿಎಂ ಹುದ್ದೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟದ ನಡುವೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟು ಕೊಡುವ ವಿಚಾರಕ್ಕೆ ತೆರೆಯನ್ನ ಎಳೆದಂತೆ ಕಾಣಿಸ್ತಾ ಇದೆ. ಸದನದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಇನ್ನು ಎಷ್ಟು ದಿನ ಹುದ್ದೆಯಲ್ಲಿ ಇರ್ತಾರೋ ಗೊತ್ತಿಲ್ಲ ಅಂತ ಕಾಲೆಳೆದ್ರು. ಇಂಥದ್ದೊಂದು ಅವಕಾಶಕ್ಕಾಗಿ ಕಾಯ್ತಿದ್ದಂತ ಸಿದ್ದರಾಮಯ್ಯ 5 ವರ್ಷ ಅವಧಿಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅದಾದ ನಂತರದ 5 ವರ್ಷ ಕೂಡ ನಾನೇ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತುಗಳು ಬಿಜೆಪಿಯ ಶಾಸಕರ ಬಾಯಿ ಮುಚ್ಚಿಸಿರಬಹುದು, ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಮತ್ತೆ ಸಿದ್ದರಾಮಯ್ಯ ಕೊಳ್ಳಿಯನ್ನ ಇಟ್ಟಿದ್ರ. 5 ವರ್ಷವೂ ನಾನೇ ಸಿಎಂ ಎನ್ನುವಂತ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅಂಡ್ ಬಣ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನೋದೀಗ ಕಾದು ನೋಡಬೇಕಾಗಿದೆ. ಸದ್ಯ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ. ಯಾಕಂದ್ರೆ ಕೈಮನೆಯಲ್ಲಿ ಕುರ್ಚಿಯ ದಂಗಲೆ ನಡೀತಾ ಇತ್ತು, ಯಾರು ಸಿಎಂ ಆಗ್ತಾರೆ, ಅದರಲ್ಲೂ ಕೂಡ ಈ ಸಿಎಂ ಕಿತ್ತಾಟ ಅಂತ ಬಂದಾಗ ಪವರ್ ಶೇರಿಂಗ್ 2.5 ವರ್ಷ ಅನ್ನುವಂತ ಮಾತು ಬರುತ್ತೆ. 2023 ಯಾವಾಗ ಅಧಿಕಾರಕ್ಕೆ ಬಂದ್ರು ಆಗಿಂದಲೂ ಕೂಡ ಸಿಎಂ ಬದಲಾವಣೆ ವಿಚಾರ ಅಂದ್ರೆ 2.5 ವರ್ಷ ಆದ್ಮೇಲೆ ಬದಲಾಗ್ತಾರೆ ಅನ್ನೋ ಮಾತಿತ್ತು. ಇವೆಲ್ಲದರ ನಡುವೆ ಬಣಗಳ ಬಡಿದಾಟದ ನಡುವೆ ಫುಲ್ ಸ್ಟಾಪ್ ಕೂಡ ಇಟ್ಟಿದ್ರು. ಇನ್ನೊಂದ್ಸಲ ಅದನ್ನ ಮಾತಾಡಕ್ ಹೋಗ್ಬಿಡಿ, ಏನಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಸಿದ್ದರಾಮಯ್ಯ ಚಾನ್ಸ್ ಸಿಕ್ಕಾಗ್ಲೆಲ್ಲ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ನೆನ್ನೆ ಕೂಡ ಸದನದಲ್ಲ ಆಗಿರೋದು ಅದೇ, ಕಾಲೆಳೆಯೋಕೆ ಅಂತ ಅಶೋಕ್ ಕೇಳಿದ್ರು, ಹಾಗಾದ್ರೆ ಮುಂದಕ್ಕೆ ನೀವೇ ಇರ್ತೀರಾ 5 ವರ್ಷ ಅಂತ. ಸಿದ್ದರಾಮಯ್ಯ ಸಿಕ್ಕಿದ ಚಾನ್ಸ್ ಯಾಕೆ ಬಿಡೋಣ ಅಂದ್ಕೊಂಡು ಒಂದ್ ಕಡೆ ವಿಪಕ್ಷದವರಿಗೂ ಕೊಟ್ಟಂಗ ಆಗ್ಬೇಕು ಆನ್ಸರ್ನ, ಅದ್ರ ಜೊತೆಗೆ ಯಾರೆಲ್ಲ ಕುರ್ಚಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಟವಲ್ ಹಾಕೊಂಡು, ಇಂಡೈರೆಕ್ಟ್ ಆಗಿ ಹೇಳೋದೇನು DCM DK ಶಿವಕುಮಾರ್ಗೂ ಕೂಡ ಒಂದ್ ಕಡೆ ಟಕ್ಕರ್ ಕೊಟ್ಟಂಗ ಆಗಿದೆ. ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿರೋ ವಿಚಾರನೇ ಇದು. ಸಿಎಂ ಏನ್ ಮಾತನಾಡಿದ್ದಾರೆ ನೋಡೋಣ. ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ತಾಳಪ್ಪ, ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ. ಸಿಎಂ ಕುರ್ಚಿಯ ಈ ದಂಗಲ್ ನಡುವೆ ಕೈನಲ್ಲಿ ಸಂಚಲನ ಸೃಷ್ಟಿಸಿದ ಸಿದ್ದು 5 ವರ್ಷದ ಈ ಸಿಎಂ ಹೇಳಿಕೆ ಮೊದಲಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾನೆ ಇತ್ತು. ಇದರ ನಡುವೆ ಕಾಂಗ್ರೆಸ್ ಅಧಿಕಾರ ಬಂದಾಗ್ಲಿಂದನೂ ಕೂಡ ಇದೇ ವಿಷಯ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗಿರುವಂತದ್ದು. ಇನ್ನು ಸಿದ್ದರಾಮಯ್ಯ ಮತ್ತು DK ಮಧ್ಯೆ 2.5 ವರ್ಷದ ಅಧಿಕಾರ ಅನ್ನುವಂಥ ಮಾತೇನಿತ್ತಲ್ಲ ಚೇಂಜ್ ಆಗತ್ತೆ. ಈಗ ಅಧಿಕಾರ ಹಂಚಿಕೆ ಆಗಲ್ಲ ಅಂತಾನೆ ಕುರ್ಚಿ ಫೈಟ್ ಬಗ್ಗೆ ಈಗ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು DCM ಬಣದಿಂದ ಬಹಿರಂಗವಾಗಿನೇ ಹೇಳಿಕೆಗಳು ಬರ್ತಾ ಇತ್ತು. ಅವ್ರ ಅನುಯಾಯಿಗಳು ಮಾತಾಡ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯ ಬರ್ತಾರೆ ಅಂತ ಕೆಲವೊಬ್ರು, DK ಶಿವಕುಮಾರ್ ಅವ್ರ ಬಣದವರು ಅಂತ. ಬಟ್ ಈಗ ನೇರ ಫೀಲ್ಡಿಗೆ ಸಿದ್ದರಾಮಯ್ಯ ಅವರೇ ಹೇಳ್ದಿರೋದು, ಇಲ್ಲ 5 ವರ್ಷ ನಾನೇ ಇರ್ತೀನಿ ಅಂತ ನೇರವಾಗಿ ಹೇಳಿರೋದು ಮತ್ತೊಂದ್ ಕಡೆ ಚರ್ಚೆಗೆ ಗ್ರಾಸವಾಗ್ತದೆ. ಸೊ ಖರ್ಗೆ ಒಂದು ಮೆಸೇಜ್ ಹೇಳಿದ್ರು, ಇದೆಲ್ಲ ಹಿಂಗೆ ತಗೊಂಡು ಹೋದ್ರೆ ನಮ್ಮಲ್ಲಿ ನಾವೇ ಕೆಡಿಸ್ಕೊಂಡಂಗಾಗುತ್ತೆ, ಪಕ್ಷದೊಳಗಿನ ಬಣ ಬಡಿದಾಟ ನಾವು ಜಾಸ್ತಿ ಮಾಡ್ದಂಗಾಗುತ್ತೆ. ಸೊ ಫುಲ್ ಸ್ಟಾಪ್ ಇಟ್ಬಿಡಿ, ಬಾಯಿ ಮುಚ್ಕೊಳ್ಳಿ, ಉಳಿದಿದ್ದೆಲ್ಲ ಹೈಕಮಾಂಡ್ ನೋಡುತ್ತೆ ಅಂತ ಹೇಳಿದ್ರು. ಬಟ್ ಖರ್ಗೆ ಮಾತನ್ನು ಮೀರಿ ಸಿಎಂ ಸಿದ್ದರಾಮಯ್ಯ ಈಗ 5 ವರ್ಷಕ್ಕೂ ನಾನೇ ಇರ್ತೀನಿ, ಮುಂದೆಯೂ ನಾವೇ ಬರ್ತೀವಿ ಅಂತ ಹೇಳೋದ್ರ ಮುಖಾಂತರ ಅಶೋಕ್ ಅವರಿಗೆ ಆನ್ಸರ್ ಏನು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ಅಶೋಕ್ ಅವರಿಗೆ ನೇರವಾಗಿ ಅಥವಾ ತುಂಬ ಸ್ಟ್ರಾಂಗ್ ಆಗಿ ಉತ್ತರ ಕೊಟ್ಟರೋ ಗೊತ್ತಿಲ್ಲ. DCM DK ಶಿವಕುಮಾರ್ ಅವ್ರಿಗಂತೂ ಇಂಡೈರೆಕ್ಟ್ ಆಗಿ ನೀನು ಟವೆಲ್ ಈಗಲೇ ಹಾಕ್ಬಿಡಪ್ಪ, ನಿನ್ಗೆ ಇನ್ನೂ ಮುಂದೆ ಟೈಮ್ ಇದೆ, ಈಗ 5 ವರ್ಷ ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತ ಮುಖಕ್ಕೆ ಕೊಡ್ದಂಗೆ ಹೇಳ್ದಂಗೆ ಆಗಿದೆ. ಸೊ ಇದು ಇವತ್ತಿನ ಬೆಳವಣಿಗೆ ಹೇಗೆ ಪಡೆದುಕೊಳ್ಳುತ್ತೆ, ಮಾಧ್ಯಮದವರು ಹೋಗಿ ಕೇಳ್ತಾರೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳು. ಸಿಎಂ ಸಿದ್ದರಾಮಯ್ಯ ಹಿಂಗಂದ್ರಲ್ಲ ಸರ್, ನೀವು DCM ಆಗೇ ಉಳ್ಕೊಳ್ತೀರಾ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಂದಾಗ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದಕ್ಕೆ ಹೇಗಿರುತ್ತೆ ಅನ್ನೋಂಥದ್ದು ಕುತೂಹಲ. ಯಾಕಂದ್ರೆ ಇಲ್ಲಿ ತನಕ DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅವರು ಬಣದವರು, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಿದ್ದರಾಮಯ್ಯ ಬಣದವರು, ಹೀಗೆ ಸಚಿವರಲ್ಲೇ ಕಚ್ಚಾಟ ನಡೀತಾ ಇತ್ತು. ಇವತ್ತು ಏನಾಗುತ್ತೆ, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಕುತೂಹಲ ಮೂಡಿಸ್ತಾ ಇದೆ.